ಬರುವಾಗ ಬಿತ್ತಲೆ ಬರುವಾಗ ಬಿತ್ತಲೆ ಅಂತ ಅಷ್ಟೊಂದು ಸಿನಿಮಾ ಹಾಡುಗಳಿಲ್ಲ, ಹಂಗಲ್ಲ. ಸುಡುವಂತ ಸಂದರ್ಭದಲ್ಲಿ ನಗ್ನವಾಗಿ ಅಂತ ಹೇಳಿದ್ರೆ ಬಟ್ಟೆ ಇಲ್ಲದೆ ಸುಡ್ಲಿಕ್ಕೆ. ಶ್ರೀ ಗುರುಭ್ಯೋ ನಮಃ. ಇನ್ನೇನ್ ನಾವು ಸಾಯ್ತಿದೀವಿ ಅನ್ನೋ ಟೈಮಲ್ಲಿ ಏನೇನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಾವು ಸತ್ತಾದ್ಮೇಲೆ ಏನ್ ಒಳ್ಳೇದಾಗುತ್ತೆ. ಇನ್ನಷ್ಟೇ ಅಲ್ಲದೆ ನಾವು ಸತ್ತಾದ ನಂತರ ಚಟ್ಟ ಕಟ್ಟೋದ್ರಿಂದ ಹಿಡಿದು ಶವ ಸಂಸ್ಕಾರ ಮಾಡ್ತಾರಲ್ಲ, ಅಲ್ಲಿವರೆಗೂ ಏನೇನೆಲ್ಲ ಮಾಡ್ಬೇಕು. ಪುರೋಹಿತರುಗಳು ಇರ್ತಾರೆ, ಹೇಳಲಿಕ್ಕೆ ಇರ್ತಾರೆ, ಆದ್ರೂ ಕೂಡ ಇಡೀ ದಿವಸ ಸತ್ತಾಗಿಂದ ಸಾಯೋ ಸಮಯದಿಂದ ಪುರೋಹಿತರು ಇರೋದಿಲ್ವಲ್ಲ. ಅಂದ್ರೆ ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದನ್ನ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟಪಟ್ಟಿದ್ರು, ಅಲ್ಲೊಂದು ಇಲ್ಲೊಂದು, ಇಲ್ಲಿಂದ ಅಲ್ಲಿಂದ, ಯಾವ್ದೋ ಒಂದ್ ಮೂಲೆಯಲ್ಲಿ ಒಂದ್ ಹೇಳಿದ್ರೆ ಇನ್ನೊಂದ್ ಮೂಲೆಯಲ್ಲಿ ಇನ್ನೊಂದ್ ಹೇಳಿದಾರೆ. ಎಲ್ಲಾ ಸಂಗ್ರಹ ಮಾಡ ಬರೆಯಕ್ಕೆ ತುಂಬಾ ಒಂಚೂರು ಇದಕ್ಕೆ ಶ್ರಮ ಆಗಿದೆ. ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹುಟ್ಟದ ಮೇಲೆ ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕು. ಎಲ್ಲಾರು ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕು ಹುಟ್ಟದ ಮೇಲೆ. ಅಂದ ಈಗ ಸಾಯುವಂತ ಸಂದರ್ಭ ಬಂತು ಒಬ್ಬ ವ್ಯಕ್ತಿಗೆ ಅಂತ ಹೇಳಿದ್ರೆ, ಇನ್ನೇನು ಅರ್ಧ ಕಣ್ಣು ಮುಚ್ಚಿದಾನು, ಇನ್ನೇನು ಸಾಯುವಂತ ಸಂದರ್ಭದಲ್ಲಿದೆ. ಹಾಗೆಲ್ಲ ಏನೇನೆಲ್ಲ ಮಾಡಬೇಕು. ಸತ್ತಾದ್ಮೇಲೆ ಬಾಯಲ್ಲಿ ಪಂಚರತ್ನಗಳು ಪಂಚರತ್ನಗಳು ಹಾಕ್ಬೇಕು ಅಂತದೆ. ಮತ್ತೆ ಅದು ದರ್ಭೆಗಳು, ಎಳ್ಳು ಮತ್ತೆ ದರ್ಭೆನ ಹಾಸಿ ಅದ್ರ ಮೇಲೆ ಅವ್ರನ್ನ ಮಲಗಿಸ್ಬೇಕು ಅಂತ. ಈ ರೀತಿಯಾಗೆಲ್ಲ ಅನೇಕ ಕಟ್ಟುಪಾಡುಗಳಿವೆ. ಅವೆಲ್ಲವನ್ನು ಕೂಡ ಯಾಕೆ ಮಾಡ್ಬೇಕು, ಏನು, ಅವೆಲ್ಲವನ್ನು ಕೂಡ ನೋಡೋಣ. ಇದೇ ಪ್ರಶ್ನೆಯನ್ನೇ, ಹೆಣವನ್ನ ನೆಲದ ಮೇಲೆ ಯಾಕೆ ಇಡಬೇಕು, ಮತ್ತೆ ಕೆಳಗಡೆ ದರ್ಭೆ ಮತ್ತೆ ಎಳ್ಳುಗಳನ್ನ ಯಾಕೆ ಹಾಕ್ಬೇಕು, ನೆಲನ ಗೋಮಯದಿಂದ ಸಾರಿಸಿ ಅದ್ರ ಮೇಲೆ ಹೆಣ ನೆಡಬೇಕು ಅಂತಿದೆ. ಇವೆಲ್ಲವನ್ನು ಕೂಡ ಯಾಕೆ ಮಾಡ್ಬೇಕು ಅಂತ ಹೇಳಿ ಗರುಡ ದೇವರು ವಿಷ್ಣುವಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ವಿಷ್ಣು ದೇವರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ಯಾ, ಜನರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ನೀವು ಪ್ರಶ್ನೆಯನ್ನು ಕೇಳಿದ್ಯಾ, ಅದರಿಂದ ಹೇಳ್ತಿದೀನಿ. ಇದು ಬಹಳ ರಹಸ್ಯವಾದದ್ದು, ಎಷ್ಟೊಂದು ದೇವತೆಗಳಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ, ನಾನು ಹೇಳ್ತಿದ್ದೀನಿ ಕೇಳು ಅಂತ ಹೇಳಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದೇನು ಅಂತ ಹೇಳಿದ್ರೆ, ಅಂತ ಈ ರೀತಿಯಾಗಿ ದಾಹ ಅಂತ ಹೇಳಿದ್ರೆ, ಚಿತೆಗೆ ಬೆಂಕಿಯನ್ನು ಹಚ್ಚೋರು ಯಾರು ಅಂತ ಹೇಳಿದ್ರೆ ತಂದೆ ಹೋಗಿದ್ರು ಅಂತ ಹೇಳಿದ್ರೆ ಮಗನೇ ಹಚ್ಚಬೇಕು. ಮೊಮ್ಮಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಗ್ನಿಯನ್ನು ಕೊಡ್ಬೇಕು. ಅವ್ರ ತಂದೆ ಕೊಡ್ತಾರೆ, ಆ ತಂದೆ ಅಗ್ನಿಯನ್ನು ತಗೊಂಡು ಯಾರು ಸತ್ತಿರ್ತಾರ ಅವ್ರ ಮಗ ಬೆಂಕಿಯನ್ನು ಕೊಡ್ಬೇಕು, ಬೆಂಕಿಯನ್ನು ಇಡಬೇಕು ಅಂತ. ಆಮೇಲೆ ತಿಲ ಮತ್ತೆ ಸಾಯುವಂತ ಸಂದರ್ಭದಲ್ಲಿ ಇನ್ನೇನು ಸಾಯ್ತಿದ್ದಾರೆ ಅಂತ ಅರ್ಧ ಕಣ್ಣು ಮುಚ್ಚಿರುವಂತ ಸಂದರ್ಭದಲ್ಲಿ ತಿಳಿದು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗೋಮಯದಿಂದಾಗಿ ಆ ಇಡೀ ಒಂದು ಮಂಡಲವನ್ನು ಮಾಡ್ಬೇಕು ಅಂತ ಹೇಳಿದ್ರೆ. ಗೋಮಯ ಅಂತ ಹೇಳಿದ್ರೆ ಸಗಣಿಯಿಂದ ಸಾರಿಸಿ ಒಂದು ಮಂಡಲವನ್ನು ಮಾಡಿ ಅದ್ರ ಮೇಲೆ ಎಳ್ಳು ದರ್ಭೆಗಳನ್ನ ಹಾಸಿ ದರ್ಭೆಯ ಹಾಸಿಗೆಯನ್ನು ಮಾಡಿ ಅದ್ರ ಮೇಲೆ ಮಲಗಿಸ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದಾಗಿ ಏನು ಆಗುತ್ತೆ ಅಂತ ಹೇಳಿದ್ರೆ, ಈ ದರ್ಭ ಅನ್ನೋದು ಏನು ಆಗುತ್ತೆ ಅಂತ ಹೇಳಿದ್ರೆ ಸ್ವರ್ಗವನ್ನ ಕರ್ಕೊಂಡು ಹೋಗುತ್ತೆ. ನ ಸಂಶಯನೇ ಇಲ್ಲ. ಏನು ಅಂತ ಹೇಳಿದ್ರೆ, ದರ್ಭೆ ಮೇಲೆ ಪ್ರಾಣವನ್ನು ಬಿಟ್ರು ಅಂತ ಹೇಳಿದ್ರೆ ದರ್ಭಾಸನದಲ್ಲಿ ದರ್ಭೆಯನ್ನ ಹಾಸಿಗೆಯನ್ನು ಮಾಡಿ ಅದ್ರ ಮೇಲೆ ಯಾರು ಪ್ರಾಣವನ್ನು ಬಿಟ್ಟಿರ್ತಾರೋ ಅವ್ರಿಗೆ ಸ್ವರ್ಗಕ್ಕಂತೂ ಕರ್ಕೊಂಡು ಹೋಗುತ್ತೆ, ಅದ್ರಲ್ಲಿ ಸಂಶಯನೇ ಇಲ್ಲ. ಇನ್ನು ಅಷ್ಟೇ ಅಲ್ಲದೆ ತಿಲ ಅಂತ ಹೇಳಿದ್ರೆ ಎಳ್ಳುಗಳನ್ನು ಕೂಡ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಎಳ್ಳು ದರ್ಭೆ ಈ ತಿಲ ಅನ್ನೋದೇನಾಗಿದೆ ಅಂತ ಹೇಳಿದ್ರೆ ದೇವರ ಬೆವರಿನಿಂದ ಬಂದಿರುವಂತಹದ್ದು ಎಳ್ಳು, ಮತ್ತೆ ದೇವರ ಕೂದಲಿನಿಂದಾಗಿ ಬಂದಿರುವಂತಹದ್ದು ದರ್ಭೆ. ಎರಡೂ ಕೂಡ ತುಂಬಾ ಪವಿತ್ರವಾಗಿದೆ. ಯಾವ್ದು ಧಾನ ಪಿಶಾಚಾಶ್ಚ, ಆದ್ರಿಂದ ಇವೆಲ್ಲವನ್ನು ಕೂಡ ಹಾಕಿರ್ಬೇಕು. ಮತ್ತೆ ಭೂಮಿಯಲ್ಲಿ ಮಂಡಲವನ್ನು ಮಾಡಿರ್ಬೇಕು. ಯಾವ್ದು ಗೋಮಯ ಅಂತ ಹೇಳಿದ್ರೆ ಸಾರಿಸಿರ್ಬೇಕು, ಸಗಣಿಯಿಂದ ಸಾರಿಸಿರ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಸಗಣಿನ ಸಾರಿಸಿ ಮತ್ತೆ ದರ್ಭೆಯನ್ನು ಇಟ್ಟು ಅದ್ರ ಮೇಲೆ ತಿಲವನ್ನೆಲ್ಲ ಹಾಕಿ ದರ್ಭೆಯ ಹಾಸಿಗೆಯನ್ನು ಮಾಡಿ ಈ ರೀತಿಯಾಗಿ ಅದರಲ್ಲಿ ಮಲಗಿಸಿದ್ರೆ ಏನ್ ಉಪಯೋಗ ಏನು ಅಂತ ಹೇಳಿದ್ರೆ, ಇವೆಲ್ಲವೂ ಕೂಡ ದೇವರ ಅಂಶದಿಂದ ಬಹಳ ಪವಿತ್ರವಾದದ್ದು. ಅದರಿಂದಾಗಿ ಈ ಗೋಮೆಯಿಂದ ಸಾರಿಸಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಯಾರು ಪಿಶಾಚಿಗಳು, ರಾಕ್ಷಸರು, ಬೇರೆ ಕೆಟ್ಟ ಶಕ್ತಿಗಳು ಬರೋದಿಲ್ಲ ಅಂತ. ಆದ್ರಿಂದಾಗಿ ಗೋಮಯದಿಂದಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದ್ಲು ಸಾರಿಸಿ ಅದರ ಮೇಲೆ ಎಳ್ಳು ದರ್ಭೆಗಳನ್ನ ಹಾಸಿ ಅದ್ರ ಮೇಲೆ ಯಾರು ಸಾಯುವಂತ ವ್ಯಕ್ತಿ ಇದಾರೆ ಅವ್ರನ್ನ ಇರಿಸ್ಬೇಕು ಅಂತ. ತಿಲ ಪವಿತ್ರ ಮತುಳಂ ದರ್ಭಾಶ್ಚ ತುಲಸ್ಯಪಿ ನಿವಾರಯಂತಿ ಚೈತಾನ್ಯ ದುರ್ಗತಿಂ ಪ್ರಾಪ್ತಮಾತು ಅಂತ ಹೇಳಿದ್ರೆ, ತಿಲ ಅಂತ ಹೇಳಿದ್ರೆ ಎಳ್ಳು, ದರ್ಭೆ ಮತ್ತೆ ತುಳಸಿ ಇವೆಲ್ಲವೂ ಕೂಡ ಬಹಳ ಪವಿತ್ರವಾದದ್ದು. ಅದನ್ನ ನಮ್ಮನ್ನ ಇತ್ತು ಅಂತ ಹೇಳಿದ್ರೆ ಅದು ನಮ್ಮನ್ನ ದುರ್ಗತಿ ಅಂತ ಹೇಳಿದ್ರೆ ಕೆಟ್ಟ ಲೋಕಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ. ಅದರಿಂದಾಗಿ ಗೋಮೆಯಿಂದ ಸಾರಿಸಿ ಅದರ ಮೇಲೆ ಎಳ್ಳು ದರ್ಭೆಗಳನ್ನ ಹಾಕಿ ಮತ್ತೆ ಸಾಯಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೈಗಳಿಗೆ ಮತ್ತೆ ಕುತ್ತಿಗೆಗೆ ತುಳಸಿಯನ್ನ ಹಾಕ್ಬೇಕು. ತುಳಸಿಯ ಮಾಲೆಯನ್ನ, ಅದು ದಾರದಿಂದ ಹಾಕಿರುವ ತುಳಸಿಯನ್ನ ಹಾಕಿದ್ದು ಅಂತ ಹೇಳಿದ್ರೆ ಅದು ನಮ್ಮನ್ನ ದುರ್ಗತಿಯನ್ನ ಅಂತ ಹೇಳಿದ್ರೆ ಕೆಟ್ಟ ಲೋಕಕ್ಕೆ ಹೋಗೋದ್ರಿಂದ ತಡೆಯುತ್ತೆ ಅಂತ. ಇನ್ನೇನ್ ಕಣ್ಣು ಮುಚ್ಚಿಸಿದಾನೆ ಆ ವ್ಯಕ್ತಿ ಸಾಯುವಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕೈಯಿಂದ ಅನೇಕ ದಾನಗಳನ್ನ ಮಾಡಿಸ್ಬೇಕು. ಯಾವ್ದು ಸಪ್ತಕ ದಾನ ಆಗಿರ್ಬೋದು, ಭೂಮಿ ದಾನ, ಚಿನ್ನ ದಾನ, ಇವೆಲ್ಲವೂ ಕೂಡ ಸಾಯುವಂತ ಸಂದರ್ಭದಲ್ಲಿ ಮಾಡುವಂತಹ ಏನ್ ದಾನಗಳಿದೆ ಅದಕ್ಕೆ ಬಹಳ ಪುಣ್ಯಗಳನ್ನ ಹೇಳ್ತಾರೆ, ಬಹಳಷ್ಟು ಪ್ರಯೋಜನಗಳಿದೆ. ಮುಖ್ಯವಾಗಿ ಇನ್ನೊಂದನ್ನು ಕೂಡ ಸೇರಿಸಿದ್ದಾರೆ. ಯಾವ್ದು ಅಂತ ಹೇಳಿದ್ರೆ ಉಪ್ಪಿನ ದಾನವನ್ನು ಕೂಡ ಮಾಡ್ಬೇಕು. ಬರೀ ಉಪ್ಪನ್ನು ದಾನ ಮಾಡೋದಲ್ಲ, ಉಪ್ಪಿನ ಜೊತೆ ದಕ್ಷಿಣ ಉಟ್ಟು ಕೂಡ ದಾನವನ್ನು ಮಾಡ್ಬೇಕು.
ಸರಿ, ಉಪ್ಪನ್ನ ಕೂಡ ಸೇರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಲವಣಂ ಸದೃಶಂ ದಿವ್ಯಂ ಸರ್ವಕಾಮ ಪ್ರದಂ ನೃಣಾಂ ಯಸ್ಮಾದನ್ನ ರಸ ಸರ್ವೇ ನೋತ್ಕಟ ಲವಣಂ ವಿನಾ ಪಿತೃೂಢಾಂಚ ಪ್ರಿಯಂ ಭಾವ್ಯಂ ತಸ್ಮಾತ್ ಸರ್ವಪ್ರದಂ ಭವೇತ್ ವಿಷ್ಣು ದೇಹ ಸಮುತ್ಪನ್ನೋ ಯತೋಯಂ ಲವಣೋ ರಸಃ ಏತದ್ ಸಲವಣಂ ದಾನಂ ತೇನ ಶಂಸಸಿ ಯೋಗಿನಃ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯಃ ಸ್ತ್ರೀಣಾಂ ಶೂದ್ರಜನಸ್ಯ ಜ ಅಂತ ಹೇಳಿದ್ರೆ ಲವಣನು ಕೂಡ ಸೇರಿಸಿದೆ. ಯಾಕೆ ಅಂತ ಹೇಳಿದ್ರೆ ಲವಣವು ಕೂಡ ಬಹಳ ಶ್ರೇಷ್ಠವಾದದ್ದು. ಯಾಕೆ ಲವಣ ಲವಣ ಅಂತ ಹೇಳಿದ್ರೆ ಉಪ್ಪಿನ ದಾನವನ್ನು ಕೂಡ ಮಾಡಬೇಕು. ಲವಣನೇ ಇಲ್ಲ ಅಂತ ಹೇಳಿದ್ರೆ ಉಪ್ಪಿಲ್ಲ ಅಂತ ಹೇಳಿದ್ರೆ ಅಡಿಗೆ ರುಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಡಿಗೆಯಲ್ಲಿ ರುಚಿ ಬರಬೇಕು ಅಂತ ಹೇಳಿದ್ರೆ ಲವಣ ಅನ್ನೋದು ಅಂತ ಹೇಳಿದ್ರೆ ಉಪ್ಪು ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅದರಿಂದ ಅದನ್ನ ದಾನವನ್ನು ಮಾಡಿದ್ರೆ ಅಂತ ಹೇಳಿದ್ರೆ ಅದರಿಂದಾಗಿ ಪಿತೃದೇವತೆಗಳು ಸಂತುಷ್ಟರಾಗಿ ಅನೇಕ ಫಲವನ್ನ ಕೊಡ್ತಾರೆ. ಏನು ಅಂತ ಹೇಳಿದ್ರೆ ಇದರಿಂದ ಎಷ್ಟು ಫಲ ಸಿಗುತ್ತೋ ಅದು ಅಶ್ವಮೇಧ ಯಾಗ ಮಾಡಿದ್ರು ಕೂಡ ಅಷ್ಟು ಫಲ ಸಿಗೋದಿಲ್ಲ. ಅದಕ್ಕಿಂತ ಹೆಚ್ಚು ಫಲ ಸಾಯುವಂತ ಸಂದರ್ಭದಲ್ಲಿ ನಾವು ಉಪ್ಪಿನ ದಾನವನ್ನು ಮಾಡಿದ್ವಿ ಅಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಅದಕ್ಕೆ ಫಲ ಸಿದ್ಧ ಆಗುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತ ಈ ರೀತಿಯಾಗಿ ಗರುಡ ಪುರಾಣದಲ್ಲಿ 19ನೇ ಅಧ್ಯಾಯದಲ್ಲಿ ಪ್ರೇತಕಾಂಡದಲ್ಲಿ ಯಾರು ಹೇಳೋದು ಅಂತ ಹೇಳಿದ್ರೆ ವಿಷ್ಣು ಗರುಡ ದೇವರಿಗೆ ಹೇಳುವಂತಹ ಮಾತು ವಿಷ್ಣುದೇವರು. ಅದರಿಂದ ಅರ್ಧದಲ್ಲಿ ಕಣ್ಣು ಮುಚ್ಚುವಂತ ಸಂದರ್ಭದಲ್ಲಿ ಲವಣ ದಾನ ಮಾಡ್ಬೇಕು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ವಿಶೇಷವಾದಂತ ದಾನ ಅಂತ ಹೇಳಿದ್ರೆ ಲೋಹ ದಾನವನ್ನು ಕೂಡ ಮಾಡ್ಬೇಕು. ಈ ರೀತಿಯಾಗಿ ಅನೇಕ ಏನೇನ್ ದಾನಗಳನ್ನೆಲ್ಲವನ್ನು ಕೂಡ ಹೇಳಿದಾರಲ್ಲ ಆ ದಾನಗಳೆಲ್ಲವನ್ನು ಕೂಡ ಮಾಡ್ಬೇಕು, ತುಂಬಾ ಒಳ್ಳೇದು. ಮುಖ್ಯವಾಗಿ ಇದನ್ನು ಕೂಡ ಲವಣ ಅಂತ ಹೇಳಿದ್ರೆ ಉಪ್ಪಿನ ದಾನ ಮತ್ತೆ ಲೋಹ ದಾನವನ್ನು ಕೂಡ ಮಾಡ್ಬೇಕು. ಮತ್ತೆ ತಿಲದಾನ, ಇವೆಲ್ಲವೂ ಕೂಡ ತಿಲದಾನ, ಲೋಹದಾನ ಮತ್ತೆ ಉಪ್ಪಿನ ದಾನ ಸಾಯಂತ ಸಂದರ್ಭ ಇನ್ನೇನು ಅರ್ಧ ಕಣ್ಣು ಮುಚ್ಚಿದ್ದಾರೆ ಅನ್ನೋ ಸಂದರ್ಭದಲ್ಲಿ ಮಾಡಿರುವಂತಹ ಇದಕ್ಕೆ ಬಹಳ ಫಲ ಇದೆ. ವ್ಯಕ್ತಿ ಸತ್ತ ನಂತರ ಸ್ಮಶಾನ ಕರ್ಕೊಂಡು ಹೋಗ್ತೇವೆ. ಹೋಗುವಂತ ಮಧ್ಯ ದಾರಿಯಲ್ಲಿ 6 ಪಿಂಡವನ್ನು ಕೊಡ್ಬೇಕು ಅಂತಿದೆ. ಯಾವ್ದು ಅಂತ ಹೇಳಿದ್ರೆ ಬಾಗಿಲಲ್ಲಿ 1 ಪಿಂಡ, ಮತ್ತೆ ಅಂಗಳದಲ್ಲಿ 1 ಪಿಂಡ, ಮೊದ್ಲು ಸತ್ತ ಜಾಗದಲ್ಲಿ 1 ಪಿಂಡ, ಮತ್ತೆ ಮನೆ ಬಾಗಿಲಿನಲ್ಲಿ 1 ಪಿಂಡ, ಅಂಗಳದಲ್ಲಿ ಹೊರಗಡೆ 1 ಪಿಂಡ, ಮತ್ತೆ ದಾರಿ ಇದೆಯಲ್ಲ ದಾರಿ ಮಧ್ಯದಲ್ಲಿ 1 ಪಿಂಡ ಕೊಡ್ಬೇಕು. ಮತ್ತೆ ಚಿತೆ ಇದೆಯಲ್ಲ ಚಿತೆ ಒಳ 1 ಪಿಂಡ, ಮತ್ತೆ ಚಿತೆ ಎಲ್ಲ ಭಸ್ಮ ಆದ್ಮೇಲೆ ಅಸ್ಥಿ ಉಳಿಯತ್ತಲ್ಲ ಅದಕ್ಕೆ 1 ಪಿಂಡ, ಅಸ್ಥಿ ಸಂಚಯದಲ್ಲೂ 1 ಪಿಂಡ ಅಂತ ಈ ರೀತಿಯಾಗಿ 6 ಪಿಂಡವನ್ನು ಕೊಡ್ಬೇಕು ಅಂತ ಹೇಳಿದ್ದಾರೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಿಲ ಅಂತ ಹೇಳಿದ್ರೆ ಅದು ಎಳ್ಳು ನೀರನ್ನೇ ದಾರಿಯಲ್ಲಿ ಬಾಗ್ಲಲ್ಲಿ ಅಲ್ಲಿ ಇಲ್ಲಿ ಕೊಡ್ತಾ ಬರ್ತಾವ. ಆದ್ರೆ ಈ ರೀತಿಯಾಗಿ ಪಿಂಡವನ್ನು ಕೊಡೋದೇ ತುಂಬಾ ಶ್ರೇಷ್ಠ. ಆಗದಿದ್ದು ಇನ್ನು ಯಾವ್ದಾದ್ರು ಅಂತ ಹೇಳಿದ್ರೆ ಸತ್ತಿರುವಂತಹ ಜಾಗದಲ್ಲಿ ಎಲ್ಲಿ ಸತ್ತಿರೋ ಅಲ್ಲಿ ಶವ ಅನ್ನುವಂತ ಹೆಸರಿಂದಾಗಿ ಪಿಂಡದಾನವನ್ನು ಮಾಡ್ಬೇಕು. ಬಾಗಿಲಿನಲ್ಲಿ ಪಾಂಥ ಅನ್ನುವಂತಹ ಹೆಸರಿನಿಂದಾಗಿ ಪಿಂಡದಾನವನ್ನು ಮಾಡ್ಬೇಕು. ಮತ್ತೆ ಅಂಗಳದಲ್ಲಿ ಖೇಚರ ಅನ್ನುವಂತಹ ಹೆಸರಿನಿಂದಾಗಿ ಪಿಂಡದಾನವನ್ನು ಮಾಡ್ಬೇಕು. ಮತ್ತೆ ನಡು ದಾರಿಯಲ್ಲಿ ಹೋಗ್ತಾ ಏನ್ ಪಿಂಡದಾನ ಮಾಡ್ಬೇಕಾರಲ್ಲ ಅಲ್ಲಿ ಭೂತ ಅನ್ನುವಂತ ಹೆಸರಿಂದ ಪಿಂಡದಾನ ಮಾಡ್ಬೇಕು. ಮತ್ತೆ ಚಿತೆಯಲ್ಲಿ ಪ್ರೇತ ಅನ್ನುವಂತ ಹೆಸರಿಂದಾಗಿ ಪಿಂಡದಾನವನ್ನು ಮಾಡ್ಬೇಕು. ಈ 5 ಪಿಂಡದಾನವನ್ನು ಮಾಡೋದ್ರಿಂದಾಗಿ ಆ ಶವಕ್ಕೇನಿದೆ ಅದಕ್ಕೆ ಸುಡ್ಲಿಕ್ಕೆ ಅದಕ್ಕೆ ಅರ್ಹತೆ ಉಂಟಾಗುತ್ತೆ. ಅದರಿಂದ ಇದೆಲ್ಲ ದಾನವನ್ನು ಕೂಡ ಪಿಂಡದಾನವನ್ನು ಮಾಡಬೇಕು. ಇನ್ನ ಇದಿಷ್ಟು ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಸತ್ತ ನಂತರ ಸಾಯಂತ ಸಂದರ್ಭ ಏನೇನ್ ಮಾಡ್ಬೇಕು ಅಂತ ಹೇಳಿ ಬೇರೆ ಬೇರೆ ಸ್ಮೃತಿಯಲ್ಲೂ ಕೂಡ ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ನೋಡ್ತಾ ಬರೋಣ. ಏನೇನು ಅಂತ ಹೇಳಿದ್ರೆ ಸತ್ತ ನಂತರ ಏನೇನ್ ಮಾಡ್ಬೇಕು. ಸಾಯ್ತಿದ್ದಾರೆ ಅಂತ ಗೊತ್ತಾಯ್ತು ಸತ್ತ ಅಂದ್ರು ಅಂತ ಹೇಳಿದ್ರೆ ಹೊರಗಡೆ ತುಳಸಿ ಕಟ್ಟೆ ನೀರು ಬೀಳ್ತಿರ್ತಲ್ಲ ಅಲ್ಲಿ ಶವನ್ನ ಇಡಿಸ್ಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ಸತ್ತೋದ್ರು ಅಂತ ಹೇಳಿದ್ರೆ ಅವರು ಎಲ್ಲಿ ನವದ್ವಾರಗಳಿದೆ, ನವದ್ವಾರದಿಂದ ಯಾವುದೋ ಒಂದು ದ್ವಾರದಿಂದಾಗಿ ನಮ್ಮ ಪ್ರಾಣ ಹೊರಗೆ ಬರುತ್ತೆ. ಅಕಸ್ಮಾತ್ ಕೆಳಗಡೆಯಿಂದ ಪ್ರಾಣ ಹೋಯ್ತು ಅಂತ ಹೇಳಿದ್ರೆ ಅದು ಒಳ್ಳೇದಲ್ಲ ಅಂತ. ಅದರಿಂದ ಸತ್ತ ನಂತರ ಅವ್ರನ್ನ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ತದನಂತರ ಅವ್ರನ್ನ ಏನ್ ಮಾಡ್ಬೇಕು, ಗೋಮಯದಿಂದ ಸಾರಿಸಿರುವಂತದ್ದು ದರ್ಬೆ ಎಳ್ಳೆಯಿಂದ ಹಾಕಿರೋದ್ರ ಮೇಲೆ ಅವ್ರನ್ನ ಮಲಗಿಸಿ ಅದ್ರ ಮೇಲೆ ಬಿಳಿ ಬಟ್ಟೆಯನ್ನ ಅವ್ರ ತಲೆಯಿಂದ ಕಾಲವರೆಗೂ ಅದು ಬಿಳಿ ಬಟ್ಟೆಯನ್ನ ಹಾಕ್ಬೇಕು. ಆ ಬಿಳಿ ಬಟ್ಟೆ ಹೇಗೆ ಅಂಚು ಬಾರ್ಡರ್ ಇರೋದಿರುವಂತಹ ಬಿಳಿ ಬಟ್ಟೆಯನ್ನ ಹೊದಸ್ಬೇಕು. ಅದಾದ್ಮೇಲೆ ಚಟ್ಟ ಇರತ್ತಲ್ಲ ಆ ಚಟ್ಟವನ್ನು ತೆಗೆದುಕೊಂಡು ಚಟ್ಟದ ಮೇಲೆ ಅವ್ರನ್ನ ಮಲಗಿಸ್ಬೇಕು. ತಲೆ ಯಾವ ದಿಕ್ಕಿಗೆ ಇರಬೇಕು ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿಗೆ ಇರಬೇಕು. ಈ ರೀತಿಯಾಗಿ ಆ ಚಟ್ಟದಲ್ಲಿ ಶವವನ್ನ ಮಲಗಿಸಿ ಅದಾದ್ಮೇಲೆ ಆ ಚಟ್ಟವನ್ನು ಸೇರಿ ದೇಹ ಎರಡು ಬೇರೆ ಬೀಳಬಾರ್ದು ಎತ್ಕೊಂಡು ಹೋಗ್ಬೇಕಾದ್ರೆ ಅಂತ ಹೇಳಿ ಅದನ್ನ ಕಟ್ಟಬೇಕು. ಕಟ್ಟಿದ ನಂತರ ಶವನ ದಕ್ಷಿಣಕ್ಕೆ ಮಾಡಿರ್ತಾರೆ. ಇನ್ನೇನ್ ಸಾಯಂತ ಸಂದರ್ಭದಲ್ಲಿ ವಿಷ್ಣು ಸೂಕ್ತ ಬೇರೆ ಬೇರೆ ದೇವರ ಮಂತ್ರಗಳನ್ನ ಇತ್ಯಾದಿಗಳನ್ನ ಪಠನ ಮಾಡಿದ್ರು ಅಂತ ಹೇಳಿದ್ರೆ ತುಂಬಾ ಒಳ್ಳೆ. ಅದರಿಂದ ಈಗ ಚಟ್ಟದ ಮೇಲೆ ಅವ್ರನ್ನ ಕಟ್ಟಿ ಅವ್ರ ಚಟ್ಟದ ಮೇಲೆ ಕಟ್ಟಿರ್ತಾರೆ ಬೀಳಬಾರ್ದು ಅಂತ. ಅದಾದ್ಮೇಲೆ ಆ ಬಿಳಿ ಬಟ್ಟೆ ಏನು ಹೊದಿಸಿರ್ತಾರಲ್ಲ ಅದ್ರ ಸ್ವಲ್ಪ ಒಂದಿಷ್ಟು ತಗೊಂಡು ಅದರಲ್ಲಿ ಒಂದಿಷ್ಟು ಲೋಹ ಕಬ್ಬಿಣ ಮತ್ತೆ ಹುರಿದಿರುವಂತಹ ಎಳ್ಳು ಅದನ್ನ ಆ ಬಟ್ಟೆಯಲ್ಲಿ ಕಟ್ಕೊಂಡು ಕತ್ತಿಗೆ ಕಟ್ಕೋಬೇಕು. ಇದಿಷ್ಟೆಲ್ಲ ಆದ್ಮೇಲೆ ಯಾರು ಮಕ್ಕಳು ಯಾರು ಇರ್ತಾರೆ ಶವನ್ ಹೊರೋಂತವ್ರು ಚಟ್ಟವನ್ನ ಹೆಗ್ಲ ಮೇಲೆ ಇಟ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಹಿರಿಯರು ಯಾರು ಇರ್ತಾರೋ ಅವ್ರನ್ನ ನಿದ್ದೆ ಮಾಡ್ಕೊಂಡು ಮಕ್ಕಳುಗಳು ಶವವನ್ನ ಇಟ್ಕೊಂಡು ಸ್ಮಶಾನದವರೆಗೂ ಕರ್ಕೊಂಡು ಹೋಗ್ಬೇಕು.
ಯಾಕೆ ಅಂತ ಹೇಳಿದ್ರೆ ತಂದೆ ನಾವು ಚಿಕ್ಕವರಿದ್ದಾಗ ಎತ್ಕೊಂಡು ಆಟ ಆಡಿಸಿರ್ತಾರೆ, ಆ ಋಣವನ್ನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಸತ್ತಿರುವಂತಹ ಸಂದರ್ಭದಲ್ಲಿ ನಾವು ಚಟ್ಟವನ್ನ ಹಿಡ್ಕೊಂಡು ಹೋಗ್ಬೇಕು ಅಂತ. ಎಷ್ಟೆಷ್ಟು ದೂರ ನಾವು ಬರೀ ಈ ರೀತಿಯಾಗಿ ಚಟ್ಟವನ್ನು ಹಿಡ್ಕೊಂಡು ಹೋಗೋದ್ರಿಂದ ಬಹಳಷ್ಟು ಪುಣ್ಯಗಳನ್ನ ಹೇಳಿದ್ರು. ಆ ಚಟ್ಟದಲ್ಲಿ ನಡ್ಕೊಂಡು ಎತ್ಕೊಂಡು ಹೋಗೋದ್ರೆ ತುಂಬಾ ಒಳ್ಳೇದು. ಆಮೇಲೆ ಸಪ್ತಾಹ ನಂತರ ಏನು ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಹೇಳುವಂತದ್ದು ನವದ್ವಾರಗಳಿದೆಯಲ್ಲ, ಆ ಎಲ್ಲಾ ದ್ವಾರಗಳು ಸಣ್ಣ ಸಣ್ಣ ಅದು ಸಣ್ಣದಲ್ಲ, ಬಂಗಾರದ ತುಂಡನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಅದಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಬಾಯಲ್ಲಾದ್ರೂ ಪಂಚರತ್ನಗಳನ್ನ ಹಾಕುವಂತ ಪದ್ಧತಿಗಳಿದೆ. ಸ್ಮಶಾನಕ್ಕೆ ಹೋಗುವ ಇನ್ನು ಅಷ್ಟೇ ಅಲ್ಲದೆ ಸ್ಮಶಾನಕ್ಕೆ ಇನ್ನೇನು ಚಟ್ಟದಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗ್ತಿರ್ತೀವಿ, ಆಗ ಮನೆಯಿಂದ ಬೆಂಕಿ ಹಚ್ಚಲಿಕ್ಕೆ ಅಂತ ಹೇಳಿ ಒಂದು ಬೆಂಕಿಯನ್ನ ಇಲ್ಲಿಂದಾನೆ ತಗೊಂಡು ಹೋಗ್ಬೇಕು, ಮತ್ತೆ ನೀರಿಂದ ಒಂದು ಹಿಡ್ಕೊಂಡು ಹೋಗ್ಬೇಕು. ನೀರು ಇತ್ಯಾದಿಗಳನ್ನ ಮುಂದೆ ಮಾಡಿ ಇವರು ಶವನ್ನ ಚಟ್ಟದಲ್ಲಿ ಹಿಡ್ಕೊಂಡು ಸ್ಮಶಾನದವರೆಗೂ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದಾದ್ಮೇಲೆ ಇದು ಚಟ್ಟ ಸಮೇತ ಚಿತೆ ಮೇಲೆ ಇಡ್ಬೇಕು. ಚಿತೆ ಯಾವ ರೀತಿ ಮಾಡಿರ್ಬೇಕು, ಯಾವ ಕಟ್ಟಿಗೆ ಅಂತ ಹೇಳಿದ್ರೆ ತುಳಸಿಯ ಕಟ್ಟಿಗೆ ಕಾಷ್ಟಗಳು ಇರುತ್ತಲ್ಲ ಅದರಿಂದ ಮಾಡಿದ್ದು ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು, ತುಳಸಿದು ಕಟ್ಟಿಗೆಗಳು. ಇನ್ನ ಇಲ್ಲ ಅಂತ ಹೇಳಿದ್ರೆ ತುಳಸಿ ಕಟ್ಟಿಗೆ, ಗಂಧದ ಕಟ್ಟಿಗೆ ಇದು ತುಂಬಾ ಉತ್ತಮ ಶವನ್ನ ಸುಡ್ಲಿಕ್ಕೆ. ಅದೆಲ್ಲ ಆದ್ಮೇಲೆ ಅದ್ರಲ್ಲಿ ಅನೇಕ ಆಹುತಿಗಳೆಲ್ಲ ಕೊಡ್ಲಿಕ್ಕಿರುತ್ತೆ. ಇದೆಲ್ಲ ಕೆಲಸಗಳೆಲ್ಲ ಅದಾದ್ಮೇಲೆ ಏನು ನೀರ್ ತಂದಿರ್ತಾರಲ್ಲ ಮಡಿಕೆ, ಆ ಮಗ ಯಾರಿರ್ತಾರೆ ಅದನ್ನ ಎಡಗಡೆ ಹೆಗ್ಲ ಮೇಲೆ ಮಡಿಕೆಯನ್ನು ಇಟ್ಕೋಬೇಕು, ನೀರ್ ತುಂಬಿಸಿರೋದು. ಆ ಮಡಿಕೆ ಹಿಂಭಾಗದಲ್ಲಿ 3 ತೂತುಗಳನ್ನ ಮಾಡ್ಬೇಕು, ಒಂದು ಮೇಲೆ ಮಧ್ಯ ಕೆಳಗೆ ಅಂತ. ಆ ತೂತು ಮಾಡಿ ಪ್ರದಕ್ಷಿಣ ಆಂಟಿ ಕ್ಲಾಕ್ ವೈಸ್ ಪ್ರದಕ್ಷಿಣೆ ಬರ್ಬೇಕು, ತಲೆ ಸ್ಫೋಟ ಆಗುವವರೆಗೂ. ಅದಾದ ನಂತರ ಮಡಿಕೆನ ಕೆಳಗೆ ಒಡೆದು ಆ ಮಡಿಕೆಯಲ್ಲಿರುವಂತಹ ನೀರನ್ನು ಇಟ್ಕೊಂಡು ಈ ಎಳ್ಳನ್ನು ಇಟ್ಕೊಂಡು ಜಲವನ್ನು ನೀಡಬೇಕು ಶವಕ್ಕೆ. ಆಗ ಅದರಿಂದ ಸತ್ತಂತಹ ಶರೀರಕ್ಕೆ ಆತ್ಮಕ್ಕೆ ಏನು ಸಿಗುತ್ತೆ, ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಎಲ್ಲ ಅಳಬೇಕು ಅಂತ ಹೇಳಿದ್ದಾರೆ. ಅತ್ತರೆ ನಾವೇನ್ ಅಳ್ತೀವಲ್ಲ, ಅಳೋದ್ರಿಂದಾಗಿ ಅವ್ರಿಗೆ ಸಂತೋಷ ಆಗುತ್ತೆ ಅಂತ. ಅದರಿಂದ ಒಂದ್ ಸ್ವಲ್ಪ ಅಳಬೇಕು. ಆದ್ರೆ ಜಲಾಂಜಲಿ ಕೊಡೋದಿರುತ್ತೆ, ಅದು ಕೊಟ್ಟ ನಂತರ ಅಳಬಾರ್ದು ಅಂತೀವಿ. ಅದರಿಂದ ಯಾಕೆ ಅಂತ ಹೇಳಿದ್ರೆ ಅವ್ರು ಅತಂತ್ರ ಆಗಿರ್ತಾರೆ ಪ್ರೇತಗಳು, ತುಂಬಾ ಹಸಿವೆ ಬಾಯಾರಿಕೆ ಆಗಿರುತ್ತೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಕೊಡುವಂತ ನಾವು ಕಣ್ಣೀರಿಟ್ರು ಅಂತ ಹೇಳಿದ್ರೆ ಅದನ್ನೇ ಸ್ವೀಕಾರ ಮಾಡುವಂತ ಸ್ವಲ್ಪ ಸಂಭವ ಐತೆ, ಅದನ್ನು ಕೂಡ ಮಾಡ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಯಮಸ್ಮೃತಿಯಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಗ್ನದೇ ಹೊಂದ ಏನ್ ನೈವ ಕಿಂಚಿತ್ ದೇಹಂ ಪರಿತ್ಯಜೇತ್ ಕಿಂಚಿತ್ ದೇಹಂ ಪರಿತ್ಯಜಿ ಅಂತ ಹೇಳಿದ್ರೆ ನಗ್ನ ದೇಹ ಹೋಗುವಾಗ ಬಿತ್ತಲೆ ಬರುವಾಗ ಬಿತ್ತಲೆ ಅಂತ ಎಷ್ಟೊಂದು ಸಿನಿಮಾ ಹಾಡುಗಳಿಲ್ಲ, ಹಂಗಲ್ಲ. ಸುಡುವಂತ ಸಂದರ್ಭದಲ್ಲಿ ನಗ್ನವಾಗಿ ಅಂತ ಹೇಳಿದ್ರೆ ಬಟ್ಟೆ ಇಲ್ಲದೆ ಸುಡ್ಲಿಕ್ಕೆ ಹೋಗ್ಬಾರ್ದು. ಏನ್ ಬಿಳಿ ಬಟ್ಟೆ ಹಾಕಿರ್ತೀವಲ್ಲ ಅದರಲ್ಲಿ ಅರ್ಧ ಭಾಗವನ್ನು ಕಟ್ ಮಾಡಿ ಅದನ್ನ ಬೇರೆಯವ್ರು ಕೊಡಬೇಕು. ಕೊಟ್ಟಾದ ನಂತರ ಚಾಂಡವಲ್ಲಿ ಕೊಡ್ಬೇಕು ಅಂತ ಏನೋ ಹೇಳಿದಾರೆ. ಆ ಕೊಟ್ಟಾದ ನಂತರ ಉಳಿದಿರುವಂತಹ ಅರ್ಧ ಬಟ್ಟೆ ಇದೆಯಲ್ಲ ಅದರಲ್ಲೇ ಶವ ಸಂಸ್ಕಾರವನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನ ಮಧ್ಯ ಅನೇಕ ಮಂತ್ರಗಳಿಂದಾಗಿ ಆಹುತಿ ಎಲ್ಲ ಕೊಡ್ಲಿಕ್ಕಿರುತ್ತೆ. ಅದಾದ ನಂತರ ಎಲ್ಲರೂ ಕೂಡ ಶವ ಸಂಸ್ಕಾರ ಮಾಡಿದ ನಂತರ ಆ ಪ್ರೇತ ಕಲ್ಲಿಗೆ ಜಲಾಂಜಲಿ ಕೊಡೋದಿರುತ್ತೆ. ಅದೆಲ್ಲವನ್ನು ಕೊಟ್ಟು ಆಮೇಲೆ ಸಚೇಲ ಸ್ನಾನವನ್ನು ಮಾಡ್ಬೇಕು ಎಲ್ಲರೂ ಕೂಡ. ಅಂದ್ರೆ ಬಟ್ಟೆ ಏನ್ ಹಾಕೊಂಡಿರ್ತಾರಲ್ಲ ಅದೇ ಬಟ್ಟೆಯಿಂದಲೇ ಸ್ನಾನವನ್ನು ಮಾಡಿ ಮನೆಗೆ ಬರ್ಬೇಕು ಅಂತ. ಇದಿಷ್ಟು ಏನೇನ್ ಮಾಡ್ಬೇಕು ಸಾಯಂಕಾಲ ಸಂದರ್ಭದಿಂದ ಹಿಡಿದು ಸತ್ತಾದ ನಂತರ ಏನೇನ್ ಮಾಡ್ಬೇಕು, ಇದರಿಂದ ಎಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋ ಶ್ರೀಕೃಷ್ಣ ಮುಗಿತಾ ಬಂತು. ಇನ್ನು ಹೆಚ್ಚಂದ್ರೆ ಇನ್ನು ಒಂದ್ ಎಪಿಸೋಡ್ ಆಗ್ಬೋದು ಅಂತ ಹೇಳಿದ್ರೆ ಗರ್ಭವಿಜ್ಞಾನ, ಶರೀರ ರಚನೆ ಮತ್ತೆ ನಮ್ದು ಗರ್ಭವಿಜ್ಞಾನ ಹೇಗ್ ಹುಡ್ತೀವಿ ಅಂತ ಅದೊಂದಿಷ್ಟಿದೆ. ಅದಾಯ್ತು ಅಂತ ಹೇಳಿದ್ರೆ ಪ್ರೇತಕಾಂಡದ ಎಲ್ಲ ಮುಗಿಯುತ್ತೆ. ಮತ್ತೆ ಮುಂದಿನ ಹೋಗೋಣ ಅಷ್ಟೇ.